ಪರ್ಫೆಕ್ಟ್. ಅಕ್ಕ ಕೇಕ್ ತಂದಿದ್ದೀನಿ. ಹಿಡ್ಕೊಂಡು ನಿಂತ್ಕೊ. ಶೋಮಿ. ಅಕ್ಕ ನೀವು ಹೇಳಿದ್ದನ್ನೇ ತಂದಿದ್ದೀನಿ. ಇದಾ ನಾನು ಹೇಳಿದ್ದು? ಚಾಕ್ಲೇಟ್ ಕೇಕ್. ಗುಡ್. ಹೋಗಿ ರೆಡಿ ಮಾಡು. ಆಯ್ತಕ್ಕ. ಚಿಕ್ಕಮ್ಮವ್ರೆ, ಗೆಟ್ ಔಟ್. ಡೋರ್ ನಾಕ್ ಮಾಡ್ಕೊಂಡು ಒಳಗೆ ಬರಬೇಕು ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನಗೆ? ಅದು ದೊಡ್ಡಮ್ಮವ್ರು ಹೇಳಿ ಕಳಿಸಿದ್ರು. ಬಾಗಿಲು ತೆಗ್ದಿತ್ತಲ್ಲ, ಒಳಗೆ ಬಂದ್ಬಿಟ್ಟೆ. ಕ್ಷಮಿಸಿ ಚಿಕ್ಕಮ್ಮವ್ರೆ. ಮೊದಲು ನೀನು ಚಿಕ್ಕಮ್ಮವ್ರೆ ಅಮ್ಮವ್ರೆ ಅನ್ನೋದನ್ನ ನಿಲ್ಲಿಸು. ನನ್ನ ಹೆಸರು ಎಷ್ಟು ಸುಂದರವಾಗಿದೆ, ಅದನ್ನ ಕರೆಯಕ್ಕೆ ಏನು ನಿನಗೆ? ಸಾರಿ ಮಾನಸಿ ಅಮ್ಮ. ಮಾನಸಿ ಅಲ್ಲ, ಮಾನ್ಸಿ. ಹೇಳು. ಮಾನಸಿ. ಏನು ಬಂದಿದ್ದು? ದೊಡ್ಡಮ್ಮವರು ಪೂಜೆಗೆ ನೈವೇದ್ಯ ಥರ ಕೇಳಿದ್ರು, ಕಾಯ್ತಿದ್ದಾರೆ. ಬರ್ತೀನಿ ಅಂತ ಹೇಳು. ಅಕ್ಕ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಗುಡ್. ಬರ್ತೀನಿ. ಅಕ್ಕ ಫೋನ್ ಅಕ್ಕ. ಹಾಯ್ ವಿನಿ. ಎಲ್ಲಿ? ನನ್ನ ಮನೆಯಿಂದ ಹೊರಗೋಗಿನೇ ತುಂಬಾ ದಿನ ಆಗೋಗ್ಬಿಟ್ಟಿದೆ. ಖಂಡಿತ ಬರ್ತೀನಿ. ನೋ ಚಾನ್ಸ್. ಪಾರ್ಟಿನಂತೂ ಖಂಡಿತ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಲೋ. ಅಯ್ಯೋ, ನಮ್ಮ ಮನೇಲಿ ಪೂಜೆ ನಡೀತಿದೆ ಕಣೆ, ಅದೇ ಸೌಂಡು. ಏನು ಪೂಜೆದಾ? ಶೋರ್ ಪಿಕ್ಚರ್ಸ್ನ ಶೇರ್ ಮಾಡ್ತೀನಿ. ಓಕೆ ಬಾಯ್. ಸ್ಮೈಲ್ ಮಾಡಿ. ಸ್ಮೈಲ್. ಸ್ಮೈಲ್ ಮಾಡಿ. ಸ್ಮೈಲ್. ಮಾನಸಿ. ಮಾನ್ಸಿ, ನೈವೇದ್ಯ ತಂದ್ರ? ಬಂದ ಅಮ್ಮ ತಗೊಂಬ. ಅಮ್ಮ ಇದರಲ್ಲಿ ನೈವೇದ್ಯಕ್ಕೆ ಯಾವುದು? ಆ ಹಳೆ ಬೆಳ್ಳಿ ಬಟ್ಲು ತಗೊಳ್ಳಿ. ಅದು ನಮ್ಮ ಅತ್ತೆಯವರ ಅಜ್ಜಿ ಕಾಲದಿಂದಲೂ ಅದಲ್ಲೇ ದೇವರಿಗೆ ನೈವೇದ್ಯಕ್ಕೆ ಇಡೋದು. ಹಳೇದಾಗಿದೆ ಅತ್ತೆ, ಬದಲಾಯಿಸಕ್ಕಾಗಲ್ವಾ? ವರ್ಧನ್ ಕುಟುಂಬಕ್ಕೆ ಒಂದು ಪರಂಪರೆ ಇದೆ ಮಾನಸಿ. ಇಲ್ಲಿ ಎಲ್ಲಾನು ಪಾಲಿಸಲೇಬೇಕು. ಹಳೇದು ಅನ್ನೋ ಕಾರಣಕ್ಕೆ ಇಲ್ಲಿ ಬದಲಾಯಿಸಕ್ಕಾಗಲ್ಲ. ನೀವು ಪದೇ ಪದೇ ವರ್ಧನ್ ಕುಟುಂಬ ಅಂತ ಪ್ಲೀಸ್ ಲೆಕ್ಚರ್ ಕೊಡಬೇಡಿ. ಸಾಕಾಗಿದೆ ನನಗೆ. ಇದೇನಿದು? ಯಾಕೆ ಒಳ್ಳೆ ಹಾವು ನೋಡ್ದವ್ರ ಥರ ಆಡ್ತಾ ಇದ್ದೀರಾ? ಅದು ಚಾಕ್ಲೇಟ್ ಕೇಕ್, ಬೇರೆ ಏನೂ ಅಲ್ಲ. ಮಾನಸಿ, ನೈವೇದ್ಯಕ್ಕಿದ ತರೋದು? ಮಾನಸಿ ಅಲ್ಲ ಅತ್ತೆ, ಮಾನ್ಸಿ. ಪ್ರತಿ ಸಲನೂ ಹೀಗೆ ಮಾಡ್ತಿರಲ್ಲ ಅತ್ತೆ, ಅದು ಮಾನಸಿ ಅಲ್ಲ, ಮಾನ್ಸಿ. ಮಾನ್ಸಿ, ಕ್ಷಮಿಸಿ. ದೇವಿ ನೈವೇದ್ಯಕ್ಕೆ ಇದನ್ನೆಲ್ಲ ಇಡಂಗಿಲ್ಲ. ಇದರಲ್ಲಿ ಮೊಟ್ಟೆ ಹಾಕಿರ್ತಾರೆ. ನೋ, ಅದು ಪ್ಯೂರ್ ವೆಜ್. ದೇವಿಗೆ ಹೂರ್ಣದಿಂದ ಮಾಡಿರೋ ಸಿಹಿ ಪದಾರ್ಥನೇ ಆಗ್ಬೇಕು. ಹಾಗೆ ಮಾಡಿದ್ರೇನೆ ಒಳ್ಳೇದು. ಯಾರಿಗೆ ಒಳ್ಳೇದಾಗ್ಬೇಕು? ಯಾರಿಗೋಸ್ಕರ ನೀವು ಪೂಜೆ ಮಾಡಿಸ್ತಿದ್ದೀರೋ ಅವರೇ ಪೂಜೆಗೆ ಬಂದಿಲ್ವಲ್ಲ, ಮತ್ತಿನ್ನೇನು ಪ್ರಯೋಜನ? ಮಾನ್ಸಿ,
ನಿನ್ ಮನ್ಸಿಗೆ ಬಂದಾಗ ಆಡೋಕೆ ನೀನೇನ್ ಚಿಕ್ಕ ಹುಡುಗಿ ಅಲ್ಲ. ನೆನ್ಪಿಟ್ಕೋ, ಇದು ವರ್ಧನ್ ಕುಟುಂಬ. ಪಾ ಮತ್ತೆ ಶುರು ಮಾಡಿದ್ರಾ? ಅದೇನು ಅಷ್ಟು ಹೆಮ್ಮೆಯಿಂದ ಹೇಳ್ಕೊತೀರಾ ವರ್ಧನ್ ಕುಟುಂಬ ಅಂತ? ಅಂಥದ್ದು ಏನಿದೆ ಇಲ್ಲಿ? ಮನೆ ದೊಡ್ಡದಾಗಿದ್ರೆ ಸಾಕ? ಇಲ್ಲಿ ಒಂದು ಸೇಫ್ಟಿ ಪಿನ್ ಬೇಕಿದ್ರು ಭಾವನ್ನೇ ಕೇಳಬೇಕು. ಬಾಯಿಗೆ ಬಂದಾಗ ಮಾತಾಡ್ಬೇಡ ಮಾನ್ಸಿ. ನೀನ್ ಕೇಳಿದ್ದಕ್ಕೆ ಆರ್ಯ ಇಲ್ಲ ಅಂತ ಯಾವಾಗ ಹೇಳಿದಾನೆ? ಎಲ್ಲದಕ್ಕೂ ಹೂ ಅಂದಿದಾನೆ ತಾನೆ? ಕೇಳ್ ಪಡ್ಕೊಳ್ಳೋದು ನಮ್ಮ ಕುಟುಂಬದಲ್ಲೇ ಇಲ್ಲ ಅತ್ತೆ. ನಮ್ಮ ಅಪ್ಪನ ಮನೇಲಿ ಏನೇನ್ ಬೇಕೋ ಎಲ್ಲಾನು ಹೀಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಸಿಗತ್ತೆ. ಇಲ್ಲೇ ರೂಲ್ಸು ಪರಂಪರೆ ಎಲ್ಲ. ಆರ್ಯ ಒಬ್ಬನೇ ಈ ಮನೆಗೋಸ್ಕರ ಎಷ್ಟು ದುಡಿತಿದ್ದಾನೆ ಅನ್ನೋದನ್ನ ಮರ್ತು ಮಾತಾಡ್ತಿದ್ಯಾ? ಅವನಿಲ್ದೆ ಹೋಗಿದ್ರೆ ಆ ಪರಿಸ್ಥಿತಿನ ಯೋಚನೆ ಮಾಡು. ಓ, ಈಗೇನ್ ಜೋರಾಗಿದ್ದೀವಾ? ನಮ್ಗೆಲ್ಲಾರನ್ನೂ ಕಂಟ್ರೋಲ್ ಮಾಡ್ಕೊಂಡು ಭಾವ ಮಾತ್ರ ಸಿಟಿ ಆರಾಮಾಗಿದ್ದಾರೆ. ಯಾರಿಗ್ ಗೊತ್ತು ಅಲ್ಲಿ ಏನೇನ್ ಮಾಡ್ಕೊಂಡಿದಾರೋ ಏನೋ. ಮಾನಸಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅವನು ಈ ಮನೆ ಯಜಮಾನ. ಅವನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಸಹಿಸೋಲ್ಲ. ಈ ಮನೆ ಯಜಮಾನ ಅಂತಂದ್ಮೇಲೆ ಈ ಮನೇಲಿರೋದು ಧರ್ಮ ಅಲ್ವಾ ಅತ್ತೆ? ಅವ್ರಿಗೆ ಇಲ್ಲೇ ಬಂದಿರಕ್ ಹೇಳಿ. ಅದೇನ್ ಬಿಸ್ನೆಸ್ಸು ಇಲ್ಲಿಂದಾನೆ ನೋಡ್ಕೊಳ್ಳಿ. ಅವ್ರು ಮಾತ್ರ ಸಪ್ರೇಟ್ ಆಗಿ ಹೋಗಿದ್ರೆ ಅದಕ್ಕೆ ಏನ್ ಅರ್ಥ ಅತ್ತೆ? ಮನೆಯವರಿಂದ ದೂರ ಇದ್ದು ಕೆಲಸ ಮಾಡೋ ಅಗತ್ಯ ಏನಿದೆ ನಿಮ್ ವರ್ಧನ್ ಕುಟುಂಬಕ್ಕೆ? ಅಮ್ಮ, ಅತ್ತಿಗೆ ಹೇಳಿದ್ ಸರಿಯಾಗೇ ಇದೆ. ಬ್ರೋ ಇಲ್ಲ, ನಿಮ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ವಿ. ದಾದಾ, ಹೇ, ಕೂತ್ಕೋ. ಯಜಮಾನ್ರೆ, ಸರಿಯಾದ ಸಮಯಕ್ಕೆ ಬಂದ್ರಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಹಾಮಂಗಳಾರತಿ.